ರೇಣುಕಾಸ್ವಾಮಿ ಮರ್ಡರ್ ಕೇಸಲ್ಲಿ ಈಗಾಗಲೇ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಇವತ್ತು ಮೂರನೇ ಬಾರಿಗೆ ದರ್ಶನ್ ಭೇಟಿಗೆ ನಟ ಧನ್ವೀರ್ ಬಂದಿದ್ರು. ದಾಸನಿಗಾಗಿ 2 ಲಡ್ಡು ಪ್ರಸಾದವನ್ನು ತಂದಿದ್ದಾರೆ. ದರ್ಶನ್ ಕೊಠಡಿಗೆ ಧನ್ವೀರ್ ಎಂಟ್ರಿಗೆ ಅವಕಾಶ ಕೊಟ್ಟು ಹಾಕಿ ವಿಶೇಷ ಭದ್ರತಾ ಕೊಠಡಿಯಲ್ಲಿ ದರ್ಶನ್ ಅವರಿಗೆ ಭೇಟಿಯಾಗಿದ್ದಾರೆ ಧನ್ವೀರ್. ಅಂದರೆ ಇದು 3ನೇ ಬಾರಿ. ಮೊದಲ ಬಾರಿಗೆ ಬಂದಾಗ ಭೇಟಿಗೆ ಅವಕಾಶ ಇರಲಿಲ್ಲ. 2ನೇ ಬಾರಿ ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ಬಂದಿದ್ರು ಧನ್ವೀರ್. ಇವತ್ತು 3ನೇ ಬಾರಿಗೆ ಸ್ನೇಹಿತರ ಜೊತೆಗೆ ಬಂದಿದ್ದಾರೆ ನಟ ಧನ್ವೀರ್. ಬಂದು ಏನು ಲಡ್ಡು ಕೊಟ್ಟು ಹೋಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಮೂರ್ತಿ, 3ನೇ ಬಾರಿಗೆ ನಟ ಧನ್ವೀರ್ಗೆ ಅವಕಾಶ ಸಿಕ್ಕಿದೆ ಭೇಟಿ ಮಾಡೋದಕ್ಕೆ. ಏನೆಲ್ಲ ಚರ್ಚೆ ಆಗಿರ್ಬಹುದಂತೆ? ಖಂಡಿತ ಹೇಮ್ ಕುಮಾರ್, ಕಳೆದ 3 ಬಾರಿಯಿಂದಲೂ ಕೂಡ ನಟ ದರ್ಶನ್ ಅವರ ಭೇಟಿಗೆ ಧನ್ವೀರ್ ಅವರು ಪ್ರಯತ್ನ ಮಾಡಿದ್ರು. ಆದ್ರೆ ಕಳೆದ ಬಾರಿ ಮೊದಲನೇ ಸಲ ಬಂದಾಗ ಅವರು ಅವಕಾಶ ನೀಡಲಿಲ್ಲ. ಅಂದ್ರೆ ದರ್ಶನ್ ಅವರು ಅವ್ರಿಗೆ ಭೇಟಿಗೆ ಅವಕಾಶ ನೀಡಲಿಲ್ಲ. 2ನೇ ಬಾರಿ ಬಂದಂತಹ ಧನ್ವೀರ್ ಅವರು ಕೇವಲ 10 ರಿಂದ 15 ನಿಮಿಷಗಳ ಕಾಲ ಮಾತ್ರ ಅವರ ಬಳಿ ಚರ್ಚೆ ಮಾಡಿ ಹೋಗಿದ್ರು. ಆದ್ರೆ ಇವತ್ತು ಮತ್ತೊಂದ್ಸಲಿ ಧನ್ವೀರ್ ಅವರು ಭೇಟಿಗೆ ಬಂದಿರ್ತಕ್ಕಂಥದ್ದು ಮತ್ತು ಭೇಟಿ ಮಾಡಿ ಆ ಮಾತುಕತೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಭೇಟಿ ಮಾಡಲು ಬಂದಂತ ಸಂದರ್ಭದಲ್ಲಿ ಕೂಡ ಅವರು ಹಲವಾರು ದೇವಸ್ಥಾನಗಳ ಪ್ರಸಾದವನ್ನು ಕೂಡ ಅವರ ಆತ್ಮೀಯ ಸ್ನೇಹಿತನ ಭೇಟಿಗೆ ತಗೊಂಡು ಹೋಗಿರ್ತಕ್ಕಂಥದ್ದು. ಒಂದ್ ಕಡೆ ಕುಟುಂಬದವರು ಕೂಡ ಶಕ್ತಿ ದೇವತೆಗಳ ಮೊರೆ ಹೋಗಿ ಪ್ರಸಾದ, ಕುಂಕುಮ ಪ್ರಸಾದಗಳನ್ನು ತಂದು ಕೊಡ್ತಿದ್ರೆ, ಈ ಕಡೆ ಆಪ್ತ ಸ್ನೇಹಿತ ಆದಂತ ಧನ್ವೀರು ಕೂಡ ಅವರ ಭೇಟಿಗೆ ಒಂದು ಟೆಂಪಲ್ ರನ್ ಅನ್ನು ಮಾಡಿ ದೇವಸ್ಥಾನದ ಪ್ರಸಾದವನ್ನು ಕೂಡ ತಗೊಂಡ್ ಬಂದಿರ್ತಕ್ಕಂಥದ್ದು. ಆದ್ರೆ ಒಂದ್ ಕಡೆ ಹಲವಾರು ಚಿತ್ರದ ಆತ್ಮೀಯರಾಗಿರ್ತಕ್ಕಂಥ ದರ್ಶನ್ ಆತ್ಮೀಯರಾಗಿರ್ತಕ್ಕಂಥ ಕೆಲವರು ಮಾತ್ರ ಬಂದು ಭೇಟಿ ನೀಡ್ತಿದ್ರೆ, ಧನ್ವೀರ್ ಅವರು ಈಗ 3ನೇ ಬಾರಿ ಭೇಟಿ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಅಂದ್ರೆ ಸಿನಿಮಾ ರಂಗದ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಿ ಕೂಡ ಜೈಲಿನ ಮೂಲಗಳ ಮಾಹಿತಿ ಪ್ರಕಾರ ಗೊತ್ತಾಗಿರ್ತಕ್ಕಂಥದ್ದು. ಆದ್ರೆ ದರ್ಶನ್ ಅವರು ಕೆಲ ಆತ್ಮೀಯರಿಗೋಸ್ಕರ ಮಾತ್ರ ಅಲ್ಲಿ ಅವ್ರ ಬಳಿಗೆ ಭೇಟಿಗೆ ಅವಕಾಶ ಕೊಡ್ತಾ ಇರ್ತಕ್ಕಂಥದ್ದು. ಸಾಧು ಕೋಕಿಲ ಆಗಿರ್ಬೋದು, ಈ ಧನ್ವೀರ್ ಅವರಾಗಿರ್ಬೋದು, ಕೆಲವರು ಮಾತ್ರ ಅವರ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿರ್ತ ಕೆಲವರಿಗೆ ವಿನೋದ್ ರಾಜ್ಕುಮಾರ್ ಆಗಿರ್ಬೋದು, ಇಂಥವ್ರಿಗೆ ಮಾತ್ರ ಅವ್ರ ಭೇಟಿಗೆ ಅವಕಾಶ ಕೊಡ್ತಾ ಇರ್ತಕ್ಕಂಥದ್ದು. ಈ ಮುಂದುವರೆದ ಭಾಗವಾಗಿ ಇವತ್ತು ಧನ್ವೀರ್ ಅವರು ಕೂಡ ದರ್ಶನ್ ಭೇಟಿಗೆ ದೇವರ ಪ್ರಸಾದದ ಮುಖಾಂತರ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಹೋಗಿ ಒಳಗಡೆ ಚರ್ಚೆಯನ್ನು ಕೂಡ ಮಾಡ್ತಾ ಇದ್ರು ಅಂತ ಹೇಳಿ ಕೂಡ ತಿಳಿದು ಬಂದಿರ್ತಕ್ಕಂಥದ್ದು ಹೇಮ್ ಕುಮಾರ್. ಓಕೆ ಥ್ಯಾಂಕ್ ಯು ಮೂರ್ತಿ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮೂರನೇ ಬಾರಿಗೆ ಇವರು ಭೇಟಿಗೆ ಬಂದಿದ್ರು. ಸಹಜವಾಗಿ ಚರ್ಚೆ ಆಗಿರುತ್ತೆ ಹೊರಗಡೆ ಯಾವ ರೀತಿಯಾಗಿ ಕಾನೂನು ಹೋರಾಟ ನಡೀತಾ ಇದೆ ಅನ್ನೋದ್ರ ಬಗ್ಗೆ. ಸೊ 3ನೇ ಬಾರಿಗೆ ದರ್ಶನ್ ಭೇಟಿಗೆ ಬಂದಿದ್ರು ಧನ್ವೀರ್. ಸೊ ದಾಸನಿಗಾಗಿ 2 ಲಡ್ಡು ಪ್ರಸಾದವನ್ನು ತಂದಿದ್ರಂತೆ. ಸೊ ಆದಷ್ಟು ಬೇಗ ಈ ಒಂದು ಪ್ರಕರಣದಿಂದ ಮುಕ್ತರಾಗಿ ಹೊರಗಡೆ ಬರಲಿ ಅಂಥೇಳಿ ಸೊ ದರ್ಶನ್ ಕೊಠಡಿಗೆ ಧನ್ವೀರ್ ಅವರಿಗೆ ಅವಕಾಶ ಕೂಡ ಮಾಡಿಕೊಡಲಾಗಿತ್ತು. ಅವಕಾಶ ಅಂದರೆ ಭೇಟಿಗೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.